ಇಂಡಿ ರೈಲ್ವೆ ಸ್ಟೇಷನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಅವಘಡ 3 ಅಂಗಡಿಗಳು ಭಸ್ಮ, ವ್ಯಾಪಾರಿಗಳಿಗೆ ಭಾರೀ ನಷ್ಟವುಂಟಾಗಿದೆ. ಸುದ್ದಿ ಪಿಎನ್ಸಿಐಬಿ ನ್ಯೂಸ್ ವರದಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ರೈಲ್ವೆ ಸ್ಟೇಷನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 3 ಅಂಗಡಿಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಸುಟ್ಟ ಅಂಗಡಿಗಳಲ್ಲಿ ಒಂದು ಮೊಬೈಲ್ ಅಂಗಡಿ, ಎರಡನೇದು ಚಪ್ಪಲ್ ಅಂಗಡಿ ಹಾಗೂ ಮೂರನೇದು ಸಿಮೆಂಟ್ ಅಂಗಡಿ ಸೇರಿವೆ. ಈ ಅಗ್ನಿ ಅವಘಡದಿಂದ ವ್ಯಾಪಾರಿಗಳಿಗೆ ಭಾರೀ ಪ್ರಮಾಣದ ನಷ್ಟವುಂಟಾಗಿದೆ ಎಂದು ತಿಳಿದುಬಂದಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದು ಹೆಚ್ಚಿನ ಹಾನಿ ತಪ್ಪಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಕೆಆರ್ ಪಕ್ಷದ ಮಲ್ಲಿಕಾರ್ಜುನ್ ಬಿಡದಾರ್ ಮಾತನಾಡಿ, ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದ್ದು, ನಷ್ಟಕ್ಕೊಳಗಾದ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ರೀ. ರಾತ್ರಿ ಮಾಡಿತ್ತು ಕೇರ್ ಮಾಡಿಲ್ಲ. ಹೇಳ್ರಿ ಏನಾಗ್ಯದ ರಾತ್ರಿ ಮಾಡಿ ಸಾಹೇಬ್ರ, ಏನಾಗ್ಯದ ರಾತ್ರಿ ಮಾಡ್ರಿ ಹೇಳ್ರಿ. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಎದ್ರದಿಂದ್ರಿ ವೈರ್ದಿಂದ್ರಿ. ಎಷ್ಟಕ್ರಿ ಎಷ್ಟಕ್ರಿ? ಇದು 1 ಅವರ್ ಐತ್ರಿ ಆಗಿ ರಾತ್ರಿ ರೀ. ಪದ್ಧತಿ ಇದು ಮಾಡ್ಲಾರ ಬಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಹಾಕೊಂಡ್ಬಿಟ್ಟದ್ರಿ. ರಾತ್ರಿ ಮೇನ್ ವೈರಿಗೆ ಪಾರ್ಕಿಂಗ್ ಆಗ್ಲತ್ತಿದ್ದು. ಎಟ್ರ ಸುಮಾರು 8:08 ಹೇಳಿರಿ. ಏನ ಮಾಡ್ಯಾರ? ಬಂದಿದ್ರಿ? ನೋಡಿ ಹೋಗ್ಯಾರ. ನೋಡಿ ಮಾಡಿ ರಿಪೇರಿ ಮಾಡಿ ಹೋಗ್ಯಾರ. ಟೆಂಪರರಿ ಮಾಡಿ ಹೋಗ್ಯಾರ. ಏನಾಗ್ಬೇಕು ಈ ಅಂಗಡಿ? ಏನಾಗ್ಬೇಕು ನೀವು? ಅಂಗಡಿ ಮಾಲಕರು ನೀವೇ. ಒಂದು 5-7 ಲಕ್ಷ ರೂಪಾಯಿ ಮೊಬೈಲ್ ಇದ್ದು ರೀ. ಇಲ್ಲಿ ಎಲ್ಲ ಸುಟ್ಟೋಗ್ಯಾವ. 7 ಲಕ್ಷ ರೂಪಾಯಿ ಮೊಬೈಲ್ ಸೆಟ್ ಇದ್ದು ರೀ. ಐಫೋನ್ ಅವು ಎಲ್ಲ ಇತ್ತು, ಎಲ್ಲ ಸುಟ್ಟೋಗ್ಯಾವ. ಬಂಧುಗಳೇ ನಮಸ್ಕಾರ. ಇಷ್ಟೊತ್ತನ ನೋಡಿದ್ರಿ, ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ರೈಲ್ವೆ ಸ್ಟೇಷನದಲ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಸುಮಾರು 2-3 ಅಂಗಡಿ ಸುಟ್ಟಿದೆ. ಒಂದು ಮೊಬೈಲ್ ಅಂಗಡಿ, ಸೈಡಿಗೆ ಒಂದು ಚಪ್ಪಲ್ ಅಂಗಡಿ, ಒಂದು ಸಿಮೆಂಟ್ ಅಂಗಡಿ, ಈ ಥರ ಸುಟ್ಟಿದೆ. ನಿಮಗೆ ತೋರಿಸ್ತೀನಿ ದೃಶ್ಯದಲ್ಲಿ. ಸುಮಾರು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇದು KAB ಬೇಜವಾಬ್ದಾರಿಯಿಂದ ಆಗಿದೆ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಮತ್ತು ಅಂಗಡಿ ಓನರು. ನೋಡೋಣ, ಅವ್ರಿಗೆ ಮತ್ತೆ ಮಾತಾಡಿಸ್ತೀನಿ. ಇಲ್ಲಿ ಆಗ ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಈಚೆ ಕಡೆ ಚಪ್ಪಲ್ ಅಂಗಡಿ ಸುಮಾರು ಚಪ್ಪಲ್ ಸುಟ್ಟಿದೆ. ಅದೇನು ಪಾಪ ಅವರು ಎಲ್ಲೇ ಹೋಗಿದಾರತ್ತ, ಯಾರೂ ಇದಿಲ್ಲ, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಶಾರ್ಟ್ ಸರ್ಕ್ಯೂಟ್ದಿಂದ ಸುಮಾರು ಪಾಪ ಬಡವರು ಅಂಗಡಿ ಇಟ್ಟಿದ್ದಾರೆ, ಅಷ್ಟು ಸುಟ್ಟು ಭಸ್ಮ ಆಗಿದ್ದಾರೆ. ಫೈರ್ ಇಂಜಿನವರು ಅವರು ಭಾಳ ಪ್ರಯತ್ನ ಮಾಡಿದರು, ಬಟ್ ಆದರೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ, ಒಟ್ಟು ಸುಟ್ಟು ಹೋಗಿದೆ. ಆಗ ನಿಮಗೆ ದೃಶ್ಯ ತೋರಿಸ್ತೀನಿ. ಆಗ ನಿಮ್ಗೆ ಇಲ್ಲಿ ಚಪ್ಪಲಿ ಅಂಗಡಿ ಪೂರಾ ಸುಟ್ಟೋಗಿದೆ.